ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಯರಿಂಗ್ಸ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟ್ರೆಂಡಿ ಆಗಿದೆ, ಹಾಗೆಯೇ ಸಖತ್ ಬ್ಯೂಟಿಫುಲ್ ಆಗಿ ಇದೆ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕಡಿಮೆ ತೂಕ, ಸೊ ನೋಡೋದಕ್ಕೆ ತುಂಬಾ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಇದು ಕಡಿಮೆ ತೂಕದಲ್ಲಿರುವಂಥ ಒಂದು ಇಯರಿಂಗ್ಸ್. ಅಂದರೆ ಬರೀ 6 ಗ್ರಾಮ್ಗೆ ಸಿಗುವಂಥ ಇಯರಿಂಗ್ಸ್ ಇದು. ನೋಡ್ರಿ, ನೀವು ನೋಡ್ತಾ ಇದ್ರೆ ಇದು ಏನಿಲ್ಲ ಅಂದರೂ ಒಂದು 9-10 ಗ್ರಾಮ್ ಅಂತ ಅನಿಸುತ್ತೆ. ಸೊ ಅಷ್ಟು ದೊಡ್ಡದಾಗಿ ಕಾಣುತ್ತೆ, ಹಾಗೆಯೇ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಾರ್ವಿಂಗ್ಸನ್ನು ಮಾಡಿದರೆ, ಅಷ್ಟು ನೀಟಾಗಿರುವಂಥ ಒಂದು ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಸೊ ಸುತ್ತ ಪರ್ಲ್ ಬಂದಿದೆ. ಸೊ ಮಧ್ಯದಲ್ಲಿ ರೂಬಿಯನ್ನು ಹಾಕಿದ್ದಾರೆ. ಹಾಗೆಯೇ ತುಂಬಾ ಬ್ಯೂಟಿಫುಲ್ ಆಗಿರುವಂಥದ್ದರೆ ಸ್ಪೈರಲ್ ಅಥವಾ ಏನು ನಾವು ರೌಂಡ್ ಡಿಸೈನನ್ನು ಯೂಸ್ ಮಾಡಿಬಿಟ್ಟು ಮಾಡಿರುವಂತಹ ಇಯರಿಂಗ್ಸ್ ಇದಾಗಿದೆ. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ಇದು ಬಂದುಬಿಟ್ಟು ನಿಮಗೆ MB ಜ್ಯುವೆಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಅವೈಲಬಲ್ ಇರುತ್ತೆ. ನಿಮಗೇನಾದರೂ ಅವರ ಡೀಟೇಲ್ಸ್ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅವರ ಫೋನ್ ನಂಬರು ಹಾಗೆಯೇ ಅಡ್ರೆಸ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆ, ಸೊ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆಯೇ ಸಖತ್ ಎಲಿಗೆಂಟಾಗಿ ಕೂಡ ಇದೆ. ಸೊ ಡಿಫ್ರೆಂಟ್ ಆಗಿದೆ. ಯಾವಾಗಲೂ ಕೆಲವರಿಗೆ ಜುಮ್ಕಿಗಳು ಇಷ್ಟ ಆಗ್ತಿರಲ್ಲ, ಸೊ ಅದು ಸ್ವಲ್ಪ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿರೋದು ಇಷ್ಟ ಆಗಿಲ್ಲ ಅಂಥವ್ರಿಗೆ ಈ ರೀತಿಯ ಒಂದು ಸಿಂಪಲ್ ಆ್ಯಂಡ್ ಸೋವರ್ ಲುಕ್ಕನ್ನು ಕೊಡುವಂಥ ಒಂದು ಇಯರಿಂಗ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲರೂ ಕೂಡ ಹಾಕ್ಕೋಬೋದು. ಅಂದರೆ ಲೈಕ್ ಈ ಮದುವೆ ಆಗಿರೋ ಹೆಣ್ಮಕ್ಳು, ಓಕೆ, ಸೊ ಅದೇ ರೀತಿ ತುಂಬಾ ಏಜ್ ಆಗಿರೋರು ಅವರೂ ಕೂಡ ಹಾಕ್ಕೋಬೋದು. ಸೊ ನೀವೇನಾದರೂ ನಿಮ್ಮ ತಾಯಂದ್ರಿಗೆ ಅವ್ರಿಗೆ ಏನಾದರೂ ಗಿಫ್ಟ್ಸ್ ಕೊಡಬೇಕು ಅಂತಂದರೆ ಈ ರೀತಿ ಒಂದು ಇಯರಿಂಗ್ಸನ್ನು ನೀವು ಗಿಫ್ಟ್ಸನ್ನು ಕೊಡ್ಬೋದು. ಸೊ ಆ್ಯನಿವರ್ಸರಿಗೆ ನಿಮ್ಮ ಹೆಂಡತಿಯವರಿಗೆ ಕೊಡಿಸ್ಬೇಕಾ, ಸೊ ಅಥವಾ ನೀವೇ ಪರ್ಚೇಸ್ ಮಾಡಬೇಕಾ, ಅದಕ್ಕೆಲ್ಲ ನೀವು ತೊಗೋಬೋದು. ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತಂದರೆ ನಾನು ಅಂದಾಜು ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ನಿಮಗೆ 18 ಕ್ಯಾರೆಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದು ಬಂದುಬಿಟ್ಟು ನಿಮಗೆ ಒಂದು 36,000 - 37,000 ಕಾಸ್ಟ್ ಆಗುತ್ತೆ. ಅದೇ 20 ಕ್ಯಾರೆಟಲ್ಲಿ ಅಥವಾ 85 KDM ಅಲ್ಲಿ ತೊಗೊತೀನಿ ಅಂತಂದರೆ ಇದು ಬಂದುಬಿಟ್ಟು ನಿಮಗೆ 41,000 - 42,000 ಕಾಸ್ಟ್ ಆಗುತ್ತೆ. ಅದೇ ನೀವೇನಾದರೂ 916ಅಲ್ಲಿ ಮಾಡಿಸ್ಕೊತೀನಿ ಅಂದರೆ ಇದು ನಿಮಗೆ 44,000 - 45,000 ಕಾಸ್ಟ್ ಆಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಇವತ್ತಿನ ಈ ಒಂದು ಇಯರಿಂಗ್ಸಿನ ಇನ್ಫಾರ್ಮೇಷನ್. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ಇಯರಿಂಗ್ಸ್ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ರಿಕ್ವೆಸ್ಟು, ನನ್ನ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕಿದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂತಹ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದು ಯೂಸ್ ಆಗುತ್ತೆ. ಯಾಕಂದರೆ ನೀವು ಅಂಗಡಿಗೆ ಹೋಗ್ತೀರ, ಅಲ್ಲಿ ಸಡನ್ನಾಗಿ ಯಾವುದೂ ಡಿಸೈನ್ ಇಷ್ಟ ಆಗಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ, ನನ್ನ ಚಾನಲಲ್ಲಿ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ಅದರ ಸ್ಕ್ರೀನ್ಶಾಟನ್ನು ತಕ್ಕೋಬೋದು. ಅಂದರೆ ನಿಮಗೆ ಯಾವ ರೀತಿಯ ಜ್ಯುವೆಲ್ರಿ ಬೇಕಲ್ಲ, ಸೊ ಆ ರೀತಿ ಜ್ಯುವೆಲ್ರಿಯ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ನೀವು ಹೋಗಿಬಿಟ್ಟು ಆರ್ಡರ್ ಕೊಟ್ಟರೆ ಅದೇ ರೀತಿಯ ಒಂದು ಜ್ಯುವೆಲ್ರಿನ ನಿಮ್ಮ ಜ್ಯುವೆಲರ್ಸು ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ನಿಮಗೆ ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ರೀತಿಯ ದುಡ್ಡನ್ನು ಪಾವತಿ ಮಾಡಬೇಕಾಗಿಲ್ಲ. ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕಿದ್ದರೆ ದಯವಿಟ್ಟು ಹೋಗಿಬಿಟ್ಟು ನೋಡಿ. ಸೊ ನಿಮಗೆ ಟೈಮ್ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಫ್ರೀ ಟೈಮಲ್ಲಿದ್ದಾಗ ನೀವು ನೋಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿದರೆ. ಹಾಗಾಗಿ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ